ಖುಷಿ ಆಗ್ತಿದೆ. ಹೆಮ್ಮೆ ಕೂಡ. ಇವತ್ತು ನಮ್ಮ ಸಮಾಜ ವತಿಯಿಂದ ಭಾಳ ಅತಿ ಚಿಕ್ಕ ವಯಸ್ಸಲ್ಲಿ ನಾನು ನಮ್ಮ ಸಮಾಜದಿಂದ ನಾನು ಸಂಸದೆಯಾಗಿದ್ದೀನಿ. ಹೋದ ವರ್ಷ ಅಲ್ಲ, ಹಚ್ಚೆ ವರ್ಷ ನಾನು ಬಂದಿದ್ದೆ, ಮಹಿಳಾ ಕಾರ್ಯಕ್ರಮಕ್ಕೆ ಬಂದಿದ್ದೆ. ನಾನು ಭಾಷಣ ಕೂಡ ಮಾಡಿದ್ದೆ. ಮತ್ತು ತಂದೆಯವರು ಕೂಡ ರೆಗ್ಯುಲರ್ ಆಗಿ ಪ್ರತಿ ವರ್ಷ ಅವರು ಕೂಡ ಈ ಕಾರ್ಯಕ್ರಮನ ಅಟೆಂಡ್ ಮಾಡ್ತಾ ಇರ್ತಾರೆ. ಸೊ ಇವತ್ತು ಕೂಡ ಭಾಳ ಖುಷಿ ಆಯಿತು. ಸೊ ಎಲ್ಲ ಜನರನ್ನು, ನಮ್ಮ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಅವ್ರಿಗೂ ಕೂಡ ನಾನು ಭೇಟಿಯಾದೆ. ಸೊ ದೆಹಲಿಯಲ್ಲಿ ಕಾಂಗ್ರೆಸ್ BJP ಅವ್ರದ್ದು ಗೊತ್ತೇ ಅಲ್ಲ. ಅವರು ಮಹಾರಾಷ್ಟ್ರದಲ್ಲಿ ಕೂಡ ಸ್ವಲ್ಪ ಭಾಳ ಇದು ಮಾಡಿದರು, EVM ಮಷೀನ್ಸಲ್ಲಿ ಸಾಕಷ್ಟು ಇದು ಮಾಡಿದರು. ಮತ್ತು ನಮ್ಮ LOP ಶ್ರೀ ರಾಹುಲ್ ಗಾಂಧಿ ಅವರು ಕೂಡ ಆರೋಪ ಮಾಡಿದರು. ಭಾಳ ಸಡನ್ನಾಗಿ ಒಂದು ತಿಂಗಳಲ್ಲಿ ವೋಟರ್ಸ್ ಜಾಸ್ತಿ ಹೆಚ್ಚಾಯ್ತಂತೆ. ಸೊ ಅದಕ್ಕಾಗಿ ಈ ಬಾರಿ ಕೂಡ ನಾವು ಅವ್ರದ್ದು ಬಾಲ್ ಗೇಮನ್ನು ಅವರು ಈ ದೆಹಲಿಯಲ್ಲಿ ಕೂಡ ತೋರಿಸಿದ್ದಾರೆ. ಸೊ ಅದಕ್ಕಾಗಿ ನೋಡೋಣ, ಮುಂದಿನ ಸಾರಿ ನಾವು ಪ್ರಯತ್ನ ಮಾಡ್ತೀವಿ. ಕಾಂಗ್ರೆಸ್ EVM ಕಾರಣ ಆಯ್ತಮ್ಮ? ಖಂಡಿತವಾಗಿ ಸ್ವಲ್ಪ ಗೊಂದಲ ಅವರು ಮಾಡ್ತಾ ಇದ್ದಾರೆ. ಬೇರೆ ಸ್ಟೇಟ್ಸ್ಗಳಲ್ಲಿ ಕೂಡ ಸಾಕಷ್ಟು ಏನೋ ಬೇರೆ ಅಟ್ಯಾಕ್ ಮಾಡೋದು ಆಯಿತು, ಬೇರೆ ಅಪೋಸಿಷನ್ ಲೀಡರ್ಸ್ಗೆ ಇದು ಮಾಡೋದು, ಸೊ ಆ ಥರ ಭಾಳ ಇದು ಮಾಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ಸ್ವಲ್ಪ ಗೊಂದಲ ಇದೆ ಅಂತ. ರಾಜ್ಯದಲ್ಲಿ 136 ಸ್ಥಾನ ಆಗಿದೆ ಡೆಲ್ಲಿಯಲ್ಲಿ. ಇಲ್ಲಿ EVM ಸರಿ ಇತ್ತು, ಅಲ್ಲಿ ಹೆಂಗೆ EVM ಸರಿ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ನಮ್ಮದು ಬಂತಲ್ಲ, ಸೊ ಅದಕ್ಕಾಗಿ ನೋಡೋಣ ಇನ್ನು ನಮ್ಮ ರಾಹುಲ್ ಗಾಂಧಿ ಅವರು ಏನು ಹೇಳ್ತಾರೆ. ಮೇಡಮ್, ಈಗ ಮಹಾಕುಂಭ ಮೇಳದಲ್ಲಿ ಸತೀಶ್ ಜಾರಕಿಹೊಳಿ ಅವರು CM ಆಗಲಿ ಅಂತೇಳಿ ಅಭಿಮಾನಿ ಒಬ್ಬರು ಫೋಟೋ ಇಟ್ಕೊಂಡು, ಅಂದರೆ ಎಲ್ಲ ಕಡೆ ಅದೊಂದೇ ಅಲ್ಲ, ಎಲ್ಲ ಕಡೆ CM ಆಗಬೇಕು ಅಂತೇಳಿ ಹಿಂದುಳಿದವರು ಒಬ್ರು ಆಗಲಿ ಅಂತ ಹೇಳಿ. ಹೌದಾ, ಆಗಲಿ. ಎಲ್ಲಿಗೂ ಸಮಾನ ಅವಕಾಶ ಸಿಗಬೇಕಂತ ನಮ್ಮ ಸಂವಿಧಾನದಲ್ಲಿ ಕೂಡ ಇದೆ. ಸೊ ನಮ್ಮ ಜನರು ಕೂಡ ಭಾಳ ಖುಷಿ ಆಗ್ತಾರೆ ನಮ್ಮ ಸಮಾಜ ವತಿಯಿಂದ CM ಆದರೆ. ನೋಡೋಣ, ಇದೆಲ್ಲ ಏನು ಹೈಕಮಾಂಡ್ಗೆ ಬಿಟ್ಟಿದ್ದು. ಅವರೇ ಆಗ್ತಾರೆ ಅಂತ ಇದೆ, CM ಬದಲಾವಣೆ ಆಗುತ್ತೆ ನೋಡಿ. ಹೈಕಮಾಂಡ್ ಹೇಳಿದರೆ ಅವ್ರದ್ದೇ ನಿರ್ಧಾರ ಅಲ್ಟಿಮೇಟ್ ಅಂತ ಹೇಳ್ಬೋದು. ನಿಮ್ಮ ತಂದೆಯವರೇ CM ಆಗ್ತಾರೆ ನೋಡೋಣ, ಅದೇ LOP ಅವರೆಲ್ಲ ಸೇರಿ ಅವ್ರು ಡಿಸ್ಕಸ್ ಮಾಡ್ತಾರೆ. ವರಿಷ್ಠ ಅಧಿಕಾರಿಗಳು ಎಲ್ಲರೂ ಸೇರಿ ಹೇಳಿದ್ಮೇಲೆ ಅವರೇ ಡಿಸೈಡ್ ಮಾಡ್ತಾರೆ. ಸಿಕ್ಕರೆ ಆ ಥರ ಅವಕಾಶ ಸಿಕ್ಕರೆ ಖಂಡಿತವಾಗಿ ಅವರು ಈ ರಾಜ್ಯದ ಎಲ್ಲ ಒಳ್ಳೆ ರೀತಿಯಿಂದ ನೋಡ್ಕೊಂಡು ಹೋಗ್ತಾರೆ. ಮಹಿಳಾ ಗೋಷ್ಠಿಯಲ್ಲಿ ಮಹಿಳಾ CM ಆಗಬೇಕು, ರಾಜ್ಯದಲ್ಲಿ ಎಲ್ಲ ಕಡೆ ಆಗಿದ್ದಾರೆ, ರಾಜ್ಯದಲ್ಲಿ ಆಗಬೇಕು ಅಂತ ಹೇಳ್ತಾರೆ. ಹೌದು, ಅಂದರೆ ಸಾಕಷ್ಟು ಅದು ಪ್ರಯತ್ನ ನಡೆದಿದೆ ಬೇರೆ ಕ್ಷೇತ್ರದಲ್ಲಿ. ಈಗ ವೆಸ್ಟ್ ಬೆಂಗಾಲ್ದಲ್ಲಿ ಅವರು ಕೂಡ ಮಮತಾಜಿ ಅವರಿದ್ದಾರೆ. ಸೊ ಸಾಕಷ್ಟು ಮಹಿಳೆಯರು ಭಾಳ ಒಂದು ಸಪೋರ್ಟ್ ಬೇಕಾಗುತ್ತೆ ಒಂದು ಸ್ಟೇಟಲ್ಲಿ ಮಹಿಳೆಯರಿಗೆ. ಸೊ ಈಗಿನ ದಿನಮಾನಗಳಲ್ಲಿ ಸಾಕಷ್ಟು ಅವಕಾಶಗಳಿವೆ ಮಹಿಳೆಯರಿಗೆ. ಸೊ ನೋಡೋಣ, ಮುಂದಿನ ದಿನಮಾನಗಳಲ್ಲಿ ಜನರು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಸೊ ಸದ್ಯಕ್ಕಾಗಿ ಈಗ ನಮ್ಮ ಸಿದ್ದರಾಮಯ್ಯ ಸರ್ ಅವರಿದ್ದಾರೆ. ಈಗ ಸದ್ಯಕ್ಕೆ ನಾವು MP ಯಲ್ಲಿ ನಾವು ಕಾರ್ಯವನ್ನು ನಾವು ಮಾಡ್ತಾಯಿದ್ದೀವಿ.